ಸ್ನೇಹಿತರೆ, KPTCL ಕಲಿಯಿರುವಂತಹ ಟೋಟಲ್ ಆಗಿ 1921 ವೇಕೆನ್ಸಿದ ಒಂದು ಶಾರ್ಟ್ ನೋಟಿಸ್ ಬಂದಿರ್ತೈತಿ. ಈಗಾಗಲೇ ಕೆಲವೊಂದು ವಿದ್ಯಾರ್ಥಿಗಳು ಆ ನೋಟಿಸನ್ನು ನೋಡಿರ್ಬೋದು. ಇಲ್ಲಿ ಕೆಲವೊಂದು ವಿದ್ಯಾರ್ಥಿಗಳು ನಾನು ಕೇಳತ್ತಿದ್ರಿ, ಸರ ಈಗೇನು ಬಂದಿರ್ತಕ್ಕಂಥ ನೋಟಿಸ್ ಏನು ಫೇಕ್ ರಿಯಲ್ ಅಂತ ಕೇಳ್ತಿದ್ರಿ. ಸೊ ಅದಕ್ಕಾಗಿ ನೋಡ್ರಿ ಡೀಟೇಲ್ ಆಗಿ ತಿಳಿಸ್ಬೇಕಂತೇಳಿ ಈ ವಿಡಿಯೋ ಮಾಡತ್ತನು. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ, ಚಾನಲ್ ಫಸ್ಟ್ ಟೈಮ್ ಯಾರು ವಿಸಿಟ್ ಮಾಡಿರಿ ಅಂತ ಪ್ರತಿಯೊಂದು ವಿದ್ಯಾರ್ಥಿಗಳು ನೋಡ್ರಿ ಮೊದಲೊಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಯಾಕಂದ್ರೆ ಏನೇ ಜಾಬ್ಸ್ ನೋಟಿಫಿಕೇಶನ್ ಕಾಲ್ಪಾರ್ ಮಾಡ್ರು ನಿಮ್ಗೆ ಇಮಿಡಿಯೇಟಾಗಿ ವಿಡಿಯೋ ಮಾಡಿ ತಿಳಿಸ್ತಾ ಇರ್ತಾನು. ಇಲ್ಲಿ ನೋಡ್ರಿ, ಈಗ ಬಂದಿರತಕ್ಕಂಥ ಇದೇನು ನೋಟಿಸ್ ಐತ್ಲೆ ಇದನ್ನ ಡೈರೆಕ್ಟ್ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿನ ಶೇರ್ ಮಾಡಿರ್ತನು. ಅಲ್ಲಿ ಪ್ರತಿಯೊಂದು ವಿದ್ಯಾರ್ಥಿಗಳು ಜಾಯ್ನ್ ಆಗ್ರಿ. ಲಿಂಕ್ ನೋಡ್ರಿ ಡಿಸ್ಕ್ರಿಪ್ಷನ್ಗೆ ಕೊಟ್ಟನು, ಅಲ್ಲಿ ಹೋಗಿ ನೀವು ಜಾಯ್ನ್ ಆಗ್ಬೋದು. ಈಗ ಮೊದಲು ನೋಟಿಸ್ ಒಳಗೆ ಏನೇನು ಮಾಹಿತಿ ತಿಳಿಸ್ಕೊಟ್ಟಾರ ಅದನ್ನು ಮೊದಲು ನೋಡ್ರಿ. ಇಲ್ಲಿ ನೋಡ್ರಿ ಏನಂದ್ರೆ ಇದ್ರೊಳಗೆ 1921 ಹುದ್ದೆಗಳ ನೇಮಕಾತಿ ಮಾಹಿತಿ ಟೋಟಲ್ ಆಗಿ ಎಷ್ಟಂದ್ರೆ 1921 ವೇಕೆನ್ಸಿ ಬಗ್ಗೆ ಮಾಹಿತಿ ಇದ್ದಿರ್ತೈತಿ. ಇಲ್ಲಿ ನೋಡ್ರಿ ಹುದ್ದೆಗಳ ವಿವರ ನೋಡ್ರಿ, ಎಲ್ಲೆಲ್ಲಿ ಎಷ್ಟೆಷ್ಟು ವೇಕೆನ್ಸಿ ಖಾಲಿ ಅದಾವ ಅದ್ರ ಬಗ್ಗೆ ಮಾಹಿತಿ ಇದ್ದಿರ್ತೈತಿ. ಇಲ್ಲಿ ನೋಡೋದಾದ್ರೆ ಈಗ ಅಸಿಸ್ಟೆಂಟ್ ಇಂಜಿನಿಯರಿಂಗ್ ಟೋಟಲ್ ಆಗಿ 416 ವೇಕೆನ್ಸಿ. ಅಸಿಸ್ಟೆಂಟ್ ಇಂಜಿನಿಯರಿಂಗ್ ಒಳಗೆ ಎಷ್ಟಂದ್ರೆ 416 ವೇಕೆನ್ಸಿ ಅದಾವ್ರಿ. ಸೊ ಅದೇ ರೀತಿಯಾಗಿ ಜೂನಿಯರ್ ಇಂಜಿನಿಯರ್ ಇದ್ರ ಟೋಟಲ್ ಆಗಿ ನೋಡ್ರಿ 409 ವೇಕೆನ್ಸಿ ಎರಡನೇದ. ಮತ್ತು ಅಸಿಸ್ಟೆಂಟ್ ಒಳಗೆ 422 ವೇಕೆನ್ಸಿ. ಮತ್ತು ಜೂನಿಯರ್ ಅಸಿಸ್ಟೆಂಟ್ ಒಳಗೆ 290 ವೇಕೆನ್ಸಿ. ಮತ್ತು ಅಸಿಸ್ಟೆಂಟ್ ಅಕೌಂಟ್ಸ್ ಆಫೀಸರ್ನಲ್ಲಿ 296 ವೇಕೆನ್ಸಿ. ಮತ್ತು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರಿಂಗ್ ಎಷ್ಟು ಅದಾವ್ರಿ 52 ವೇಕೆನ್ಸಿ. ಮತ್ತು ಅಸಿಸ್ಟೆಂಟ್ ಇಂಜಿನಿಯರಿಂಗ್ ಇದ್ರೊಳಗೆ 24 ವೇಕೆನ್ಸಿ. ಮತ್ತು JE 12 ವೇಕೆನ್ಸಿ. ಎಷ್ಟಾದರೂ ಟೋಟಲಿಗೆ 1921 ವೇಕೆನ್ಸಿ. ಇಲ್ಲಿ ಹುದ್ದೆಗಳ ವಿವರ ನೋಡ್ರಿ. ಇದು ಬೇಕಂದ್ರೆ ಹೇಳ್ರಿ, ಇದನ್ನು ಡೈರೆಕ್ಟ್ ಟೆಲಿಗ್ರಾಮ್ ಗ್ರೂಪಲ್ಲಿ ನಾ ಶೇರ್ ಮಾಡತ್ನು. ಮತ್ತು ನಿಮಗೆ ಏನೇ ಡೌಟ್ ಇತ್ತಂದ್ರೂ ಕಮೆಂಟ್ ಸೆಕ್ಷನ್ ಆನ್ ಇಟ್ಟಿರ್ನು, ಕಮೆಂಟ್ ಕೂಡ ಮಾಡಿರಿ. ನಿಮಗೆ ಏನೇ ಡೌಟ್ ಇತ್ತಂದ್ರೆ ಕಮೆಂಟ್ ಕೂಡ ಮಾಡ್ಬೋದು. ಇಲ್ಲಿ ನೋಡ್ರಿ, ಈಗ ಹುದ್ದೆಗಳ ಹಂಚಿಕೆ ನೋಡ್ರಿ. ಇಲ್ಲಿ KPTCL ಒಳಗೆ ಎಷ್ಟು ವೇಕೆನ್ಸಿ ಖಾಲಿ ಅದಾವು. KPTCLಗೆ ಎಷ್ಟು ಅಂದ್ರೆ 728 ವೇಕೆನ್ಸಿ KPTCL ಒಳಗೆ ಅದಾವೆ. ಮತ್ತು ಜಸ್ಕಾಮ್ ಒಳಗೆ 400 ವೇಕೆನ್ಸಿ. ಹೆಸ್ಕಾಮ್ದಾಗ 341 ವೇಕೆನ್ಸಿ. ಮತ್ತು ಚೆಸ್ಕಾಮ್ದಾಗ 260 ವೇಕೆನ್ಸಿ. ಮತ್ತು ಬೆಸ್ಕಾಮ್ದಾಗ 192 ವೇಕೆನ್ಸಿ. ಮತ್ತು ಅಪ್ಲಿಕೇಶನ್ ಹಾಕಕ್ಕೆ ಯಾವ ರೀತಿಯಾಗಿ ಕ್ವಾಲಿಫಿಕೇಶನ್ ಇದ್ದವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಅದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ಟಿರ್ತಿರ್ತಾರೆ. ಇಲ್ಲಿ ನೋಡ್ರಿ ಶೈಕ್ಷಣಿಕ ಅರ್ಹತೆಗಳು. ಈಗ ಅಸಿಸ್ಟೆಂಟ್ ಒಂದೇದ ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಸೆಕೆಂಡ್ PUC ಆಗಿತ್ತಂದ್ರೆ ಅರ್ಜಿಯನ್ನು ಸಲ್ಲಿಸಬಹುದು. ಸೊ ಇದ್ರ ಜೊತೆಗೆ ಡಿಗ್ರಿ ಮೇಲೂ ಅರ್ಜಿಯನ್ನು ಸಲ್ಲಿಸಬಹುದು. ಈಗ ನೋಡ್ರಿ ಅಸಿಸ್ಟೆಂಟ್ ಹುದ್ದೆಗಳಿಗೆ ಡಿಗ್ರಿ ಮೇಲೆ ಅರ್ಜಿಯನ್ನು ಸಲ್ಲಿಸೋದಿರ್ತೈತಿ. ಸೊ ಅದೇ ರೀತಿಯಾಗಿ ಜೂನಿಯರ್ ಅಸಿಸ್ಟೆಂಟ್ ಈ ಹುದ್ದೆಗಳಿಗೆ ಏನಂದ್ರೆ ಇದು PUC ಆಗಿತ್ತಂದ್ರೆ ಅರ್ಜಿಯನ್ನು ಸಲ್ಲಿಸಬಹುದು, ಇದು ಕ್ವಾಲಿಫಿಕೇಶನ್. ಸೊ ಅದೇ ರೀತಿಯಾಗಿ ನೋಡ್ರಿ ನೆಕ್ಸ್ಟ್ ಅಸಿಸ್ಟೆಂಟ್ ಇಂಜಿನಿಯರಿಂಗ್ JE. ಇಲ್ಲಿ ನೋಡ್ರಿ ಈ ಹುದ್ದೆಗಳಿಗೆ ಯಾವ ರೀತಿಯಾಗಿ ಕ್ವಾಲಿಫಿಕೇಶನ್ ಇದ್ದವರು ಅರ್ಜಿಯನ್ನು ಸಲ್ಲಿಸಬಹುದು ಅಂದ್ರೆ BA BTech ಅಥವಾ ಇಂಜಿನಿಯರಿಂಗ್ದಲ್ಲಿ ಡಿಪ್ಲೊಮಾ ಪಾಸ್ ಆಗಿದ್ದಂಥ ವಿದ್ಯಾರ್ಥಿಗಳು ಇವರೇನೈತೆ ನೋಡ್ರಿ ಅಸಿಸ್ಟೆಂಟ್ ಇಂಜಿನಿಯರಿಂಗ್ ಮತ್ತು JE ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಸೊ ಅದೇ ರೀತಿಯಾಗಿ ಅಸಿಸ್ಟೆಂಟ್ ಅಕೌಂಟ್ಸ್ ಆಫೀಸರ್ ಇದಕ್ಕೆ ನೋಡ್ರಿ MCOM ಅಥವಾ BCOM ಜೊತೆಗೆ ಸಂಬಂಧಿತ ಫೈನಾನ್ಸ್ ಪದವಿ ಹೊಂದಿರಬೇಕು. MCOM ಅಥವಾ BCOM ಆಗಿದಂಥ ವಿದ್ಯಾರ್ಥಿಗಳು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಮತ್ತು ವಯಸ್ಸು ನೋಡ್ರಿ ಕನಿಷ್ಠ ಎಷ್ಟಂದ್ರೆ 18 ವರ್ಷ. ಜಸ್ಟ್ ನೋಡ್ರಿ 18 ವರ್ಷ ಆಗಿತ್ತಂದ್ರೆ ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು ಮ್ಯಾಕ್ಸಿಮಮ್ ಸಾಮಾನ್ಯ ವರ್ಗದವರಿಗೆ 35 ವರ್ಷ ಇದ್ದಿರ್ತೈತಿ. ಸೊ ಅದೇ ರೀತಿಯಾಗಿ 2A ಮತ್ತು 2A 2B 3A 3B ವರ್ಗದ ಅಭ್ಯರ್ಥಿಗಳಿಗೆ ಎಷ್ಟು ರೀ 38 ವರ್ಷ ವಯಸ್ಸನ್ನು ಕೊಟ್ಟಾರೋ. ಸೊ ಅದೇ ರೀತಿಯಾಗಿ SC ST ಕ್ಯಾಟಗರಿಯ ಅಭ್ಯರ್ಥಿಗಳಿಗೆ 40 ವರ್ಷ. ಈ ರೀತಿಯಾಗಿ ನಿಮ್ಗೆ ವಯಸ್ಸಿನ ಸಡಲಿಕೆ ಇದ್ದಿರ್ತೈತಿ. ಇಲ್ಲಿ ಕೆಲವೊಂದು ವಿದ್ಯಾರ್ಥಿ ಕೇಳ್ತಿದ್ರಿ, ಸರ ಇದು ವೇಕೆನ್ಸಿ ಏನದಾವ್ರಿ, ಇದು ಏನಿತ್ರಿ ಫೇಕ್ ಏನು ರಿಯಲ್ ಅಂತ ಕೇಳ್ತಿದ್ರಿ. ಅದ್ರ ಬಗ್ಗೆ ಕೂಡ ಸೂಚನೆ ಇದ್ದಿರ್ತೈತಿ ನೋಡ್ರಿ. ಇಲ್ಲಿ ನೋಡ್ರಿ ನಿಮಗೆ ಗೊತ್ತಾಗಲಿ ಅಂತೇಳಿ ಸೂಚನೆ ಕೂಡ ಅನ್ವಯಿಸಿನು. ಇಲ್ಲಿ ನೋಡ್ರಿ ಈ 1921 ಹುದ್ದೆಗಳ ಹಳೆಯ ಅಧಿಸೂಚನೆ ಮಾದರಿಯನ್ನು ಇಟ್ಟುಕೊಂಡು ಪ್ರಸ್ತುತ ಸಾಮಾಜಿಕ ಜಾಲತಾಣಗಳಲ್ಲಿ ಹೊಸ ನೇಮಕಾತಿಯ ಅಪ್ಡೇಟ್ಗಳು ಹರಿದಾಡುತ್ತಿವೆ. ಸೊ ಅದೇ ರೀತಿಯಾಗಿ ಅಧಿಕೃತವಾಗಿ ಆನ್ಲೈನ್
ಆನ್ಲೈನ್ ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾಗುವ ದಿನಾಂಕ ಹಾಗೂ ಇತ್ತೀಚಿನ ನಿಯಮಗಳ ನಿಖರ ಮಾಹಿತಿಗಾಗಿ ಅಭ್ಯರ್ಥಿಗಳು ಕೆಪಿಟಿಸಿಎಲ್ ಅಧಿಕೃತ ವೆಬ್ಸೈಟನ್ನು ಪರಿಶೀಲಿಸಬೇಕು. ಇದು ನೋಡ್ರಿ ಏನೈತಿ ಅಫಿಷಿಯಲ್ ಏನೈತಿ ಕೆಪಿಟಿಸಿಎಲ್ ಅವ್ರ ವೆಬ್ಸೈಟ್ ಒಳಗೆ ಏನೈತಿ ಇದು PDF ಇಲ್ಲ, ಏನೈತಿ PDF ಇಲ್ಲ. ಓನ್ಲಿ ಇದು ಕೆಲವೊಂದು ವಾಟ್ಸಪ್ ಆಯ್ತು, ಕೆಲವೊಂದು ಟೆಲಿಗ್ರಾಮ್ದಾಗ ಆಯ್ತು, ಈ ರೀತಿಯಾಗಿ ಏನೈತಿ ಈ PDF ಶೇರ್ ಆಗತ್ತೈತಿ. ನನಗೂ ಏನೈತಿ ನನಗೆ ಈ PDF ನಾನು ನೋಡಿದ್ದಿಲ್ಲ. ಕೆಲವೊಂದು ವಿದ್ಯಾರ್ಥಿಗಳು ಏನೈತಿ ನನಗೆ ಪರ್ಸನಲಾಗಿ ಈ PDF ಅನ್ನು ಕಳಿಸಿದ್ರು. ಸರ ಇದ್ರ ಬಗ್ಗೆ ತಿಳಿಸ್ಕೊಡ್ರಿ ಅಂತ ಕೇಳ್ತಿದ್ರು. ಅದಕ್ಕಾಗಿ ನೋಡ್ರಿ ಈ ವಿಡಿಯೋ ಮಾಡಿನೋ. ಮತ್ತು ನೋಡ್ರಿ ನಿಮಗೆ ಏನೇ ಡೌಟ್ ಇತ್ತಂದ್ರೂ ಅದ್ರ ಬಗ್ಗೆ ಕಮೆಂಟ್ ಸೆಕ್ಷನ್ ಆಗಿರ್ತದೆ, ಕಮೆಂಟ್ ಕೂಡ ಮಾಡಿರಿ. ನೋಡ್ರಿ ಡೈರೆಕ್ಟ್ ಆ್ಯಂಡ್ ಪರ್ಸನಲ್ ಆಗಿ ಇನ್ಸ್ಟಾಗ್ರಾಮ್ದಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಅದೇ ರೀತಿಯಾಗಿ ನೋಡ್ರಿ ಚಾನಲ್ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡಿರಿ ಅಂತ ಪ್ರತಿಯೊಂದು ವಿದ್ಯಾರ್ಥಿಗಳು ಮೊದಲು ನೋಡ್ರಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಯಾಕಂದ್ರೆ ನೋಡ್ರಿ ಏನೇ ಜಾಬ್ಸ್ ನೋಟಿಫಿಕೇಶನ್ ಕಲ್ಪರ್ ಮಾಡಿದ್ರು ನಿಮ್ಗೆ ಇಮ್ಮಿಡಿಯೇಟಾಗಿ ವಿಡಿಯೋ ಮಾಡಿ ತಿಳಿಸ್ತಾ ಇರೋದು. ಪ್ರತಿಯೊಂದು ಜಾಬ್ಸ್ ಏನೇ ಅಪ್ಡೇಟ್ ಮಾಡಿರಿ ಅಂದ್ರು ನಿಮಗೆ ಇಮ್ಮಿಡಿಯೇಟಾಗಿ ವಿಡಿಯೋ ಮಾಡಿ ತಿಳಿಸ್ತಾ ಇರೋದು. ಅದಕ್ಕೆ ನೋಡ್ರಿ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡಿರಿ ಪ್ರತಿಯೊಂದು ವಿದ್ಯಾರ್ಥಿಗೂ ಮೊದಲು ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.